8ನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ಅಧ್ಯಾಯ 8 ಪೌರ ಮತ್ತು ಪೌರತ್ವ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ವಾಕ್ಯ 1, ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಉತ್ತರ, ಪ್ರಜೆಗಳು. ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದಲ್ಲಿ ವಾಸವಿದ್ದ ಜನರನ್ನು ಪ್ರಜೆಗಳು ಎಂದು ಕರೆಯಲಾಗುತ್ತಿತ್ತು. ವಾಕ್ಯ 2, ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ, ವಿದೇಶಿಯರು. ನಮ್ಮ ದೇಶದಲ್ಲಿ ಪರದೇಶದವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ವಿದೇಶಿಯರು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 3, ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಡ್ಯಾಶ್. ಉತ್ತರ, 1955. ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ 1955. ವಾಕ್ಯ 4, ನೀವು ಪೌರತ್ವ ಪಡೆದಿರುವ ವಿಧಾನವೆಂದರೆ ಅದು ಡ್ಯಾಶ್ ವಿಧಾನವಾಗಿದೆ. ಉತ್ತರ, ಜನ್ಮದತ್ತ ಪೌರತ್ವ. ನೀವು ಪೌರತ್ವ ಪಡೆದಿರುವ ವಿಧಾನವೆಂದರೆ ಅದು ಜನ್ಮದತ್ತ ಪೌರತ್ವ ವಿಧಾನವಾಗಿದೆ. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 5, ಪೌರತ್ವ ಎಂದರೇನು? ಉತ್ತರ, ಒಂದು ರಾಜ್ಯದ ಸದಸ್ಯತ್ವವನ್ನು ಹೊಂದಿ ತಾನು ವಾಸಿಸುವ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾ ಕರ್ತವ್ಯಗಳಿಗೆ ಬದ್ಧನಾಗಿರುವ ವ್ಯವಸ್ಥೆಯನ್ನು ಪೌರತ್ವ ಎನ್ನಲಾಗುತ್ತದೆ. ಪ್ರಶ್ನೆ 6, ಪೌರ ಅನುಭೋಗಿಸುವ ಲಾಭಗಳು ಯಾವುವು? ಉತ್ತರ, ಪೌರನು ದೇಶದಲ್ಲಿ ಈ ಕೆಳಗಿನ ಲಾಭ ಹಾಗೂ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ. ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ ಪಡೆಯುತ್ತಾನೆ. ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ ಮತ್ತು ಉದ್ಯೋಗ ಸೌಲಭ್ಯಗಳನ್ನು ಪಡೆಯುತ್ತಾನೆ. ಸಂವಿಧಾನವು ಒದಗಿಸಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಚುನಾವಣೆಯಲ್ಲಿ ಮತದಾನ ಮಾಡುವ, ಸ್ಪರ್ಧಿಸುವ ಮತ್ತು ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಪಡೆಯುತ್ತಾನೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ನ್ಯಾಯಾಧೀಶರಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆ ಮತ್ತು ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆ ಹೊಂದುತ್ತಾನೆ. ಪ್ರಶ್ನೆ 7, ಭಾರತದಲ್ಲಿ ಪೌರತ್ವದ ಕಾನೂನು ರೂಪಿಸುವ ಅಧಿಕಾರ ಹೊಂದಿರುವ ಅಂಗವನ್ನು ಹೆಸರಿಸಿ. ಉತ್ತರ, ಭಾರತದಲ್ಲಿ ಪೌರತ್ವದ ಕಾನೂನು ರೂಪಿಸುವ ಅಧಿಕಾರವನ್ನು ಸಂಸತ್ ಹೊಂದಿರುತ್ತದೆ. ಪ್ರಶ್ನೆ 8, ಪೌರತ್ವ ಪಡೆಯುವ ವಿಧಾನ ತಿಳಿಸಿ. ಉತ್ತರ, ಪೌರತ್ವ ಪಡೆಯುವಲ್ಲಿ ಪ್ರಮುಖವಾಗಿ 2 ವಿಧಾನಗಳಿವೆ. 1, ಸಹಜ ಪೌರತ್ವ, ಜನನ ಸ್ಥಾನದ ಆಧಾರದ ಮೇಲೆ ಸ್ವಾಭಾವಿಕವಾಗಿ ಪಡೆಯುವ ಪೌರತ್ವ. 2, ಸಹಜೀಕೃತ ಪೌರತ್ವ, ಕಾನೂನುಬದ್ಧ ನಿಯಮ ಹಾಗೂ ಕರಾರುಗಳನ್ನು ಪೂರೈಸುವ ಮೂಲಕ ಅರ್ಜಿ ಸಲ್ಲಿಸಿ ಪಡೆಯುವ ಪೌರತ್ವ. ಪ್ರಶ್ನೆ 9, ಸಹಜೀಕೃತ ಪೌರತ್ವವನ್ನು ವಿವರಿಸಿ. ಉತ್ತರ, ಯಾವುದೇ ದೇಶದ ಪೌರನಲ್ಲದ ವ್ಯಕ್ತಿಯು ಮತ್ತೊಂದು ದೇಶವು ವಿಧಿಸುವ ಕರಾರು ಮತ್ತು ನಿಯಮಗಳನ್ನು ಪೂರೈಸುವ ಮೂಲಕ ಆ ದೇಶದ ಪೌರತ್ವವನ್ನು ಪಡೆಯುವುದೇ ಸಹಜೀಕೃತ ಪೌರತ್ವ. ಉದಾಹರಣೆಗೆ, ಒಂದು ದೇಶದಲ್ಲಿ ದೀರ್ಘಕಾಲ ವಾಸವಾಗಿರುವುದು, ವಿದೇಶಿ ಪುರುಷನನ್ನು ವಿವಾಹವಾಗುವುದು, ವಿದೇಶಿ ಸರ್ಕಾರಿ ಸೇವೆಗೆ ಸೇರುವುದು, ಆಸ್ತಿ ಸಂಪಾದನೆ ಮಾಡುವುದು ಅಥವಾ ನಿಗದಿತ ಅರ್ಜಿ ಅಥವಾ ಮನವಿ ಸಲ್ಲಿಸುವ ಮೂಲಕ ಈ ಪೌರತ್ವ ಪಡೆಯಬಹುದು. ಪ್ರಶ್ನೆ 10, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳ್ಯಾವುವು? ಉತ್ತರ, ಭಾರತದ ಪೌರತ್ವವನ್ನು ಕಳೆದುಕೊಳ್ಳಲು 3 ವಿಧಾನಗಳಿವೆ. 1, ತ್ಯಜಿಸುವುದು. ಯಾವುದೇ ಭಾರತೀಯ ಪೌರನು ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದಾಗ ಸ್ವ ಇಚ್ಛೆಯಿಂದ ಭಾರತದ ಪೌರತ್ವವನ್ನು ತ್ಯಾಗ ಮಾಡುವುದು. 2, ರದ್ದುಪಡಿಸುವುದು. ಭಾರತದ ಪೌರನೊಬ್ಬನು ವಿದೇಶವೊಂದರ ಪೌರತ್ವ ಪಡೆದರೆ ಕಾನೂನುಬದ್ಧವಾಗಿ ಅವನ ಭಾರತೀಯ ಪೌರತ್ವವು ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ. 3, ಕಸಿದುಕೊಳ್ಳುವುದು. ವ್ಯಕ್ತಿಯು ವಂಚನೆಯ ಮೂಲಕ ಪೌರತ್ವ ಪಡೆದರೆ, ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದರೆ ಅಥವಾ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದರೆ ಭಾರತ ಸರ್ಕಾರವು ಅವನ ಪೌರತ್ವವನ್ನು ಬಲವಂತವಾಗಿ ಕಸಿದುಕೊಂಡು ರದ್ದುಪಡಿಸುತ್ತದೆ. ಪ್ರಶ್ನೆ 11, ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವೊಂದನ್ನು ತಿಳಿಸಿ. ಉತ್ತರ, ಒಬ್ಬ ವ್ಯಕ್ತಿಯು ಭಾರತದ ಪೌರನಾಗಿದ್ದುಕೊಂಡು ದೇಶದ ಭದ್ರತೆಗೆ ಧಕ್ಕೆ ತರುವಂತಹ ಯಾವುದೇ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಅಥವಾ ಸಂವಿಧಾನಕ್ಕೆ ದ್ರೋಹ ಬಗೆದಾಗ ರಾಷ್ಟ್ರವು ಅವನ ಪೌರತ್ವವನ್ನು ಕಸಿದುಕೊಳ್ಳುವ ಮೂಲಕ ಅಂತ್ಯಗೊಳಿಸುತ್ತದೆ. ಪ್ರಶ್ನೆ 12, ಪೌರತ್ವದ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ, ಪೌರತ್ವದಲ್ಲಿ 2 ವಿಧಗಳಿವೆ. 1, ಏಕ ಪೌರತ್ವ. 2, ದ್ವಿಪೌರತ್ವ.
ಏಕಪೌರತ್ವ ಮತ್ತು ದ್ವಿಪೌರತ್ವಕ್ಕಿರುವ ವ್ಯತ್ಯಾಸಗಳು. ಏಕಪೌರತ್ವ ವ್ಯಕ್ತಿಯು ತಾನು ವಾಸಿಸುವ ದೇಶಾದ್ಯಂತ ಕೇವಲ ಒಂದು ಪೌರತ್ವ ಮಾತ್ರ ಹೊಂದಿರುತ್ತಾನೆ. ದ್ವಿಪೌರತ್ವ ವ್ಯಕ್ತಿಯು ಇಡೀ ರಾಷ್ಟ್ರದ ಪೌರತ್ವದ ಜೊತೆಗೆ ತಾನು ವಾಸಿಸುವ ರಾಜ್ಯದ ಪ್ರತ್ಯೇಕ ಪೌರತ್ವವನ್ನು ಹೊಂದಿರುತ್ತಾನೆ. ಏಕಪೌರತ್ವ ಇಲ್ಲಿ ಪ್ರತ್ಯೇಕ ರಾಜ್ಯದ ಪೌರತ್ವಕ್ಕೆ ಅವಕಾಶವಿರುವುದಿಲ್ಲ. ದ್ವಿಪೌರತ್ವ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ವ್ಯವಸ್ಥೆ ಇರುತ್ತದೆ. ಏಕಪೌರತ್ವ ಭಾರತ. ನಾವು ಕರ್ನಾಟಕದಲ್ಲಿದ್ದರೂ ನಮಗೆ ಭಾರತದ ಪೌರತ್ವ ಮಾತ್ರ ಇದೆ. ದ್ವಿಪೌರತ್ವ ಅಮೆರಿಕದ ಜಂಟಿ ಸಂಸ್ಥಾನ. ನ್ಯೂಜೆರ್ಸಿಯಲ್ಲಿ ವಾಸಿಸುವವನಿಗೆ ಆ ರಾಜ್ಯದ ಹಾಗೂ ಅಮೆರಿಕದ ದ್ವಿಪೌರತ್ವ ಇರುತ್ತದೆ. ಪ್ರಶ್ನೆ 13. ಪೌರನ ಕರ್ತವ್ಯಗಳ್ಯಾವುವು? ಉತ್ತರ. ಪೌರನು ತನ್ನ ರಾಷ್ಟ್ರದ ಪ್ರಗತಿಗಾಗಿ ಈ ಕೆಳಗಿನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು. ರಾಷ್ಟ್ರದ ಗೌರವ ಮತ್ತು ಘನತೆಗಳನ್ನು ರಕ್ಷಿಸಬೇಕು ಹಾಗೂ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಾರದು. ಭ್ರಷ್ಟಾಚಾರ, ಪಕ್ಷಪಾತ, ವರದಕ್ಷಿಣೆ, ಬಾಲ್ಯ ವಿವಾಹ ಮುಂತಾದ ಸಾಮಾಜಿಕ ಪಿಡುಗುಗಳನ್ನು ವಿರೋಧಿಸಬೇಕು. ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಮತ್ತು ಪ್ರಾಮಾಣಿಕವಾಗಿ ಮತದಾನ ಮಾಡಬೇಕು. ವೈಯಕ್ತಿಕ ಆಸಕ್ತಿಗಿಂತ ರಾಷ್ಟ್ರದ ಹಿತಾಸಕ್ತಿಯನ್ನು ಎತ್ತಿ ಹಿಡಿದು ದೇಶಕ್ಕಾಗಿ ತ್ಯಾಗ ಮಾಡಲು ಸಿದ್ಧನಿರಬೇಕು. ರಾಷ್ಟ್ರದ ರಕ್ಷಣೆ ಮಾಡುವುದು ಮತ್ತು ನಿಯಮಿತವಾಗಿ ತೆರಿಗೆ ಪಾವತಿಸುವ ಜವಾಬ್ದಾರಿ ಹೊಂದಿರಬೇಕು.